ಸಿಎಂ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಆಗ್ಬೇಕು. ಯಾಕೆ? ಒಳ್ಳೆ ಕೆಲಸ ಅಭಿವೃದ್ಧಿಗಳ ಕೆಲಸ ಮಾಡ್ತಾ ಇದ್ದಾನೆ. ಯಾವ ರೀತಿ? ಯಾವ ರೀತಿ ಅಂದ್ರೆ ದೇಶ ಚೆನ್ನಾಗಿ ಮಾಡ್ಕೊಂಡಿದ್ನು, ಅದರಿಂದ ಅದನ್ನೇ ಬೇಕು. ಮೋದಿ ಮತ್ತೆ ಬರೋದ್ರಿಂದ ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದೀರಾ? ಒಳ್ಳೆ ಅಭಿವೃದ್ಧಿ ಆಗ್ತದೆ ಬಂದ್ರೆ. ಈಗ ದೇಶ ಸುತ್ಕೊಂಡಿದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲವು ಮಾತುಗಳು ಬರ್ತಾ ಇದಾವೆ, ನೀವೇನ್ ಹೇಳ್ತೀರಾ? ಏನಿಲ್ಲ, ಸುಮ್ಮನೆ ಅವ್ರು ಯಾರೋ ಬೇಕಾಗಿ ಹೇಳ್ತಾ ಇರೋದಷ್ಟೇ. ಆತನಿಲ್ಲ ಅಂದ್ರೆ ದೇಶ ಇಲ್ಲ. ಈಗ ಇದುವರೆಗೂ ಸಹ ಮೋದಿ ಅವರು GST ಮಾಡಿದ್ದು ತುಂಬಾ ಜನಕ್ಕೆ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಇಲ್ಲ, ಏನು ದುಡ್ಡಿರೋರ್ ತೊಂದರೆ ಆಗಿದೆ. ದುಡ್ಡಿಲ್ಲ ನಮ್ಮಂತವ್ರಿಗೆ ಏನ್ ತೊಂದ್ರೆ? ಏನು ಇಲ್ಲ. ಆತನು 2,000 ಆಗ್ತಾನೆ ಇದ್ದಾನೆ, ಬೇಕಾದಷ್ಟು ಜನಕ್ಕೆ ಆಗ್ತಾನೆ ಇದೆ. 2,000 ಬರ್ತಾನೆ ಇದೆ. ಇಲ್ಲಿ ಮಾಡಿದ್ದು ಇವ್ರು ಏನ್ ಮಾಡಿದ್ ಏನಾಗಿದೆ? 5 ಗ್ಯಾರಂಟಿ ಹೇಳಿದ್ ಏನ್ ಬಂತಿಲ್ಲ, ಏನು ಇಲ್ಲ. ಈಗ ಮತ್ತೆ ನಿಮ್ಗೆ ಇನ್ಯಾರು ಬೇಕು? ನಮ್ಗೆ ಅದೇ ಮೋದಿನೇ ಬೇಕು ಸೆಂಟ್ರಲ್ ಅಲ್ಲಿ. ಮೋದಿನೇ ಆಗ್ಬೇಕು. ಯಾಕೆ ಸರ್? ಮೋದಿ ಬಂದ್ಮೇಲೆ ನಮ್ ಇದ್ರಲ್ಲಿ ಏನೇನ್ ನಡೀತಾ ಇದೆ, ಇಂಡಸ್ಟ್ರಿಯಲ್ ನಡೀತಾ ಇದೆ, ಅದಕ್ಕೋಸ್ಕರ ನಾವು ಮೋದಿನೇ ಆಗ್ಬೇಕು. ಈಗ ಮೋದಿ ಅವರು ಬರೀ ದೇಶ ಸುತ್ಕೊಂಡಿದ್ರೆ ಏನು ಕೆಲಸ ಮಾಡ್ತಾರ ಅಂತ ಮಾತುಗಳು ಬರ್ತಾ ಇದಾವೆ, ನೀವೇನ್ ಹೇಳ್ತೀರಾ? ಇಂದಿರಾ ಗಾಂಧಿ ಅವರು ಇದ್ರು, ಏನ್ ಮಾಡಿದ್ರು ಮೇಡಮ್? ಏನ್ ಮಾಡಿದ್ರು ಹೇಳಿ, ನೀವ್ ಹೇಳಿ ಏನ್ ಮಾಡಿದ್ರು ಅಂತ. 70 ವರ್ಷದಿಂದ ಅವರೇ ರಾಜಕೀಯ ಮಾಡ್ಕೊಂಡ್ ಬರ್ತಾ ಇದಾರೆ. ಏನೇನ್ ಆಗ್ತಾ ಇದೆ? ಮೋದಿ ಬಂದ್ಮೇಲೆ ಏನೇನ್ ಆಗಿದೆ? ಅದಕ್ಕೋಸ್ಕರ ಮೋದಿನೇ ಬರ್ಬೇಕು. ಈಗ GST ಮಾಡಿರೋದು ನಿಮ್ಗೆ ಎಲ್ಲ ತೊಂದರೆ ಆಗ್ತಾ ಇಲ್ವಾ? ಯಾರಿಗೆ ಆಗ್ತಾ ಇದೆ ತೊಂದ್ರೆ? GST ಅಲ್ಲ, ಪ್ರತಿಯೊಂದು ಇದ್ರ ಮೇಲೆ ವಸ್ತು ಮೇಲೆ GST ತುಂಬಾ ಜಾಸ್ತಿ ಆಗಿದೆ. ಸೊ ಅದು ಬಡವರಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಸ್ವಲ್ಪ ಜನ ಹೇಳ್ತಾ ಇದಾರೆ, ನೀವೇನ್ ಹೇಳ್ತೀರಾ? ನಮ್ಗೇನಿಲ್ಲ ಮೇಡಮ್, ಬಿಸ್ನೆಸ್ ಮನ್ಗೆಲ್ಲ GST ಇದ್ರೆ ಒಳ್ಳೇದೆ. ಓಕೆ, ಮೋದಿ ಅವರು ಮತ್ತೆ ಬರೋದ್ರಿಂದ ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದೀರಾ? ಈ 20 ಎಲೆಕ್ಷನ್ ಮುಗಿದ ಮೇಲೆ ಅವ್ರು ಏನೇನು ಐಡಿಯಾ ಹಾಕೊಂಡಿದಾರೋ ಅದ್ರ ಮೇಲೆ ಆಗುತ್ತೆ ಮೇಡಮ್. ರಾಹುಲ್ ಗಾಂಧಿ ಬೇಕು ನಮ್ಗೆ. ಯಾಕೆ ಸರ್? ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತು, ಜನಗಳಿಗೆ ಬಡವರಿಗೆಲ್ಲ ಎಷ್ಟು ಉಪಕಾರ ಮಾಡ್ತು. ಅವ್ರು ಕೊಟ್ಟಿದ್ ವಾಗ್ದಾನ ಎಲ್ಲ ಕೊಟ್ರು. ಮೋದಿ ಖಾಲಿ ದೇಶ ಸುತ್ಕೊಂಡು ಪೆಟ್ರೋಲ್ ರೇಟ್ ಹತ್ತು, ಗ್ಯಾಸ್ 1,200 ರೂಪಾಯಿ ಆಯ್ತು. ಎಲ್ಲ ನಮ್ಗೆಲ್ಲ ವರ್ಕೇನೆ ಆಗ್ತಾ ಇರೋದು. GST ಬಂತು, ಎಲ್ಲ ನಮ್ ತೊಂದರೆನೇ ಆಗ್ತಾ ಇರೋದು. ಅದಕ್ಕೆ ನಮ್ಗೆ ಬೇಕು ಕಾಂಗ್ರೆಸ್ ಅಷ್ಟೇ. ಈಗ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಕೊಟ್ಟಿರೋ 5 ಯೋಜನೆಗಳನ್ನ ದೇಶಕ್ಕೂ ಕೊಟ್ರೆ ದೇಶದಲ್ಲಿ ಜನ ಸೋಂಬೇರಿಗಳಾಗಲ್ವಾ? ಆಗಲ್ಲ. ಹೇಗೆ ಹೇಳ್ತೀರಾ? ಇವಾಗ ಕೊಡೋ ಅಕ್ಕಿ 2,000 ರೂಪಾಯಿನಲ್ಲಿ ಜೀವನ ಆಗುತ್ತಾ? ನೀವು ಕೊಡೋ 2,000 ರೂಪಾಯಲ್ಲಿ ಅಕ್ಕಿನಲ್ಲಿ ಜೀವನ ಆಗುತ್ತಾ? ಆಗಲ್ಲ. ಅದು ಅವ್ರು ಕೊಡೋದು, ಅವ್ರು ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಏನೋ ಅವ್ರು ವಾಗ್ದಾನ ಕೊಟ್ಟಾರೆ ನಡೀತದೆ. ಸರ್, ಈಗ ರಾಹುಲ್ ಗಾಂಧಿ ಅವ್ರಿಗೆ ಇನ್ನು ಚಿಕ್ಕ ವಯಸ್ಸು, ರಾಜಕೀಯದಲ್ಲಿ ಅನುಭವ ಸಾಲದು ಅಂತ ಹೇಳ್ತಾ ಇದಾರೆ, ನೀವೇನ್ ಹೇಳ್ತೀರಾ? ಅವ್ರ ತಾಯಿ ಇದಾರೆ, ಅವ್ರ ಇಡೀ ವಂಶಸ್ಥ ಎಲ್ಲ ಫಸ್ಟ್ ಇಂದಾನು ಅವರು ರಾಜಕಾರಣಿಗಳೇ. ಅವ್ರು ಫಸ್ಟ್ ಇಂದಾನು ರಾಜಕಾರಣಿ ಮಾಡ್ಕೊಂಡ್ ಬಂದಿರೋದು. ಅವ್ರೇನೋ ಮಾಡಿ ನಡ್ಸ್ಕೊಂತಾರೆ. ನಂಗೆ ನಂಬಿಕೆ ಇದೆ. ಯಾಕಂದ್ರೆ ಓದಿದ್ದಾರೆ, ಎಜುಕೇಟೆಡ್. ಅವರು ಎಷ್ಟು ಚೆನ್ನಾಗ್ಲಿ ಎಜುಕೇಟೆಡ್ ಸ್ವಲ್ಪ ಆದ್ರೂ ಬುದ್ಧಿ ಇದ್ದೇ ಇರ್ತದೆ, ತಿಳುವಳಿಕೆ ಇದ್ದೇ ಇರ್ತದೆ. ಅವ್ರು ಮಾಡಿ ತೋರಿಸ್ತಾರೆ. ಕೆಲವ್ರು ಹೇಳ್ತಾರೆ ಆತರ ಒಂದು ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಟ್ರೆ ವಂಶ ರಾಜಕೀಯ ಆಗತ್ತೆ ಅಂತ, ನೀವೇನ್ ಹೇಳ್ತೀರಿ? ಅದೇನಿಲ್ಲ, ವಂಶ ರಾಜಕೀಯ ಏನಿಲ್ಲ. ಅವತ್ತಿಂದ ನಡ್ಕೊಂಡ್ ಬಂದಿದೆ. ಅವ್ರ ಟ್ಯಾಲೆಂಟ್ ಇದೆ, ಅವ್ರು ನಡ್ಸ್ಕೊಡ್ತಾರೆ. ಇವಾಗ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಹೆಂಗಿತ್ತು? ಅವರು ಎಜುಕೇಟೆಡ್ ತಾನೆ. ದೇಶ ಹೆಂಗಿತ್ತು ಅವಾಗ? ಪೆಟ್ರೋಲ್ ಏನ್ ರೇಟ್ ಇತ್ತು, ಯಾವ್ದು ಎಷ್ಟಿತ್ತು? ಆ ಟೈಪ್ ಇದನ್ನು ಆಗುತ್ತೆ ಅಷ್ಟೇ, ನಾವ್ ಹೇಳೋದಷ್ಟೇ. ರಾಹುಲ್ ಗಾಂಧಿ ಬರೋದ್ರಿಂದ ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದೀರಾ? ಎಜುಕೇಶನ್ ಅಭಿವೃದ್ಧಿ ಆಗುತ್ತೆ. ಸಿಲಿಂಡರ್ ಅದೆಲ್ಲ ಏನೇನು ಜಾಸ್ತಿ ಆಗಿದೆ, GST ಅದೆಲ್ಲ ಕಡಿತ ಆಗುತ್ತೆ. ಸಿಲಿಂಡರ್ ಮೋಸ್ಟ್ಲಿ ಕಡಿಮೆ ಆಗ್ಬೋದು. ಆಮೇಲೆ ಈ ಓದಿರೋರ್ಗೆ ಕೆಲಸ ಸಿಗ್ಬೋದು ಮೋಸ್ಟ್ಲಿ.